ನಮಸ್ಕಾರ ಸ್ನೇಹಿತರೆ. ನೋಡಿ, ಇದು ನಮ್ಮ ಮನೆಯ ಮೇಲೆ ನೀರಿನ ಟ್ಯಾಂಕ್ ಕೆಳಗಡೆ ಬೆಳೆದಿದ್ದಂತಹ ಆಲದ ಮರ. ಈ ಒಂದು ಆಲದ ಮರವನ್ನು ಸಂರಕ್ಷಿಸಿ ನಾನಿಂದು ನಮ್ಮ ತೋಟದ ಬದಿಯಲ್ಲಿ ಬೇಲಿಯ ಒಳಗಡೆ ಹಾಕೋದಕ್ಕೆ ಬಂದಿದ್ದೀನಿ. ನೋಡಿ, ಇದು ತುಂಬ ಪುರಾತನವಾದಂತಹ ಔಷಧಿಯ ಗುಣವುಳ್ಳಂತಹ ಗಿಡ. ಸಾವಿರಾರು ವರ್ಷಗಳಷ್ಟು ಬೆಳೆಯುವಷ್ಟು ತಾಕತ್ತು ಇರುವಂಥ ಗಿಡ ಇದು. ನೋಡಿ, ಅದೆಷ್ಟೇ ಎತ್ತರಕ್ಕೆ ಬೆಳೆದ್ರೂ ಸಹ ಇದರ ಬಿಳಿಲುಗಳು ಭೂಮಿಯನ್ನು ಸದಾ ತಲುಪುತ್ತಲೇ ಇರ್ತವೆ ಮತ್ತು ಬೆಳೆಯುತ್ತಲೇ ಇರುತ್ತೆ. ನೀವು ಆಲದ ಮರ ಅಷ್ಟು ವೈಶಿಷ್ಟ್ಯಪೂರ್ಣವಾಗಿರುವಂಥದ್ದು. ಇದು ತುಂಬ ಔಷಧೀಯ ಗುಣಗಳನ್ನು ಒಳಗೊಂಡಿದ್ದು. ಇದರ ಎಲೆ, ಇದರ ಬೇರು ಮತ್ತು ಹಾಗೆ ಇದರ ಹಣ್ಣುಗಳು ಸಾಕಷ್ಟು ಔಷಧೀಯ ಗುಣಗಳನ್ನು ಒಳಗೊಂಡಿದೆ. ಅನೇಕ ಚರ್ಮ ಕಾಯಿಲೆಗಳಿಗೆ ಬರುವಂಥದ್ದು, ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂಥದ್ದು. ಹಾಗೆಯೇ ಇದು ಕ್ಯಾನ್ಸರ್ ರೋಗ ನಿವಾರಕ ಸಹ ಹೌದು. ಹಾಗೆ ಇದರಲ್ಲಿರುವಂತಹ ಫಾಸ್ಫರಸ್ಸು, ಪೊಟ್ಯಾಷಿಯಮ್ಮು, ಮೆಗ್ನೀಷಿಯಮ್ಮು, ಒಮೆಗಾ 3, ಒಮೆಗಾ 6 ಇವೆಲ್ಲವೂ ಸಹ ಹೃದಯ ರೋಗಗಳನ್ನು ವಾಸಿ ಮಾಡುವಷ್ಟು ಶಕ್ತಿಶಾಲಿಯಾದಂಥ ಗಿಡ. ನೋಡಿ, ನಾವು ಇವತ್ತು ಒಂದು ನಗರೀಕರಣದ ಪ್ರಭಾವಕ್ಕೆ ಒಳಗಾಗಿ, ರಸ್ತೆ ಅಗಲೀಕರಣಕ್ಕೆ ಒಳಗಾಗಿ ಸಾಕಷ್ಟು ಮರಗಿಡಗಳನ್ನು ಕಡಿತಾ ಇದ್ದೀವಿ. ಆದರೆ ಆಲದ ಮರ ಭಾರತದಲ್ಲಿ ಬೆಳೆಯುವಂಥ ಅತ್ಯಮೂಲ್ಯವಾದಂಥ ಶ್ರೇಷ್ಠವಾದಂಥ ಮರ ಇದು. ಇದನ್ನು ಸಂರಕ್ಷಿಸಿದಂಥ ಸಂದರ್ಭದಲ್ಲಿ ನಮ್ಮನ್ನು ಸಹ ಇದು ಕಾಪಾಡುತ್ತೆ ಅನ್ನುವಂಥದ್ದನ್ನು ನಾನು ಹೇಳ್ತಾ, ನೋಡಿ ಗೆಳೆಯರೇ, ನೀವೆಷ್ಟು ದುಡಿತೀರೋ ಕಳೀತಿರೋ ಗೊತ್ತಿಲ್ಲ. ಪ್ರತಿನಿತ್ಯ, ಪ್ರತಿದಿನ, ಪ್ರತಿ ವಾರ ನೀವು ಒಂದೊಂದು ಗಿಡವನ್ನು ನಿಮಗೆ ಸಾಧ್ಯವಾದಷ್ಟು ಸಂದರ್ಭದಲ್ಲಿ ಸರ್ಕಾರದ ಜಾಗಗಳಾಗಲಿ ಅಥವಾ ಯಾವುದು ಗೋಮಾಳಗಳಾಗಲಿ, ಯಾವುದೇ ಒಂದು ಪ್ರದೇಶಗಳಾಗಲಿ ಹೋಗಿ ನೀವು ಗಿಡಗಳನ್ನು, ಮರಗಳನ್ನು ನೆಡುವಂಥ ಕೆಲಸ ಮಾಡಿ. ನಿಮ್ಮ ಜಮೀನಿನಲ್ಲಿ ಸಾಕಷ್ಟು ಗಿಡಗಳನ್ನು ಬೆಳೀರಿ. ಬರೀ ನೀವು ಅಡಿಕೆ, ತೆಂಗುಗಳಿಗೆ ಮಾರು ಹೋಗಬೇಡಿ. ಈ ರೀತಿಯ ಸಾಕಷ್ಟು ಗಿಡಗಳನ್ನು ಬೆಳೀರಿ. ಈ ಭೂತಾಯಿಯ ಮಡಿಲಲ್ಲಿರುವಂತಹ ಈ ಔಷಧೀಯ ಗುಣಗಳೆಲ್ಲ ಗಿಡಗಳನ್ನು ಸಂರಕ್ಷಿಸಿ ಅಂತ ಹೇಳ್ತಾ ಇದ್ದೀನಿ. ನಮಸ್ಕಾರ.